ರಾಜ್ಯದ ರೈತರು ಸ್ವಲ್ಪ ಗಮನಿಸಬೇಕಾದಂತಹ ವಿಷಯ ಇದು. ನೀವು ಕ್ರಿಮಿನಾಶಕ ಮತ್ತು ರಸಗೊಬ್ಬರವನ್ನು ಏನಾದರೂ ಬಳಸ್ತಾ ಇದ್ದೀರಾ? ಹಾಗಿದ್ರೆ ಒಂದು ನೀವು ಈ ಸುದ್ದಿಯನ್ನು ನೋಡಬೇಕು. ಆ ರೀತಿಯಾದಂತಹ ಕ್ರಿಮಿನಾಶಕ ರಸಗೊಬ್ಬರವನ್ನು ಬಳಸುವಂತಹ ರೈತರು ಸ್ವಲ್ಪ ಎಚ್ಚರವನ್ನು ನಿಗಾವಹಿಸಿ ನೀವು ಬೆಳೆಯನ್ನು ಬೆಳೆಯಬೇಕಾಗುತ್ತೆ. ರಾಜ್ಯದ ರೈತರೇ ಗಮನಿಸಿ, ನೀವು ಕ್ರಿಮಿನಾಶಕ ಮತ್ತು ರಸಗೊಬ್ಬರವನ್ನು ಬಳಸ್ತಾ ಇದ್ದೀರಾ? ಹಾಗಾದರೆ ಈ ಸುದ್ದಿಯನ್ನು ನೀವು ನೋಡಲೇಬೇಕು. ಅನ್ನದಾತರು ಅಚ್ಚರಿ ಪಡುವಂತಹ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಬಹಿರಂಗವಾಗಿದೆ. ಅಚ್ಚರಿ ರಿಪೋರ್ಟ್ ಬಿಚ್ಚಿಟ್ಟಿದೆ ಬಹುಶಿಸ್ತೀಯ ಅಧ್ಯಯನ ಟೀಮ್ ಅಚ್ಚರಿಯ ರಿಪೋರ್ಟ್ ಒಂದನ್ನು ಬೆಚ್ಚಿಬಿಟ್ಟಿದೆ. ಭಾರತ ದೇಶದಲ್ಲಿಯೇ ಮೊದಲ ಬಾರಿಗೆ ಈ ಸಂಶೋಧನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ರೈತ ಕುಲಕ್ಕೆ ದಿಗಿಲು ಬಡಿಯುವಂತೆ ವರದಿ ಸಿದ್ಧವಾಗಿದೆ. ಅನ್ನದಾತರ ರಕ್ತದಲ್ಲಿ ಅಪಾಯಕಾರಿ ಅಂಶ ಈಗ ಬೆಳಕಿಗೆ ಬಂದಿದೆ. ರೈತರು ಗಮನಿಸಬೇಕಾದಂತಹ ವಿಚಾರ ಇದು. ನೀವು ಉತ್ತಮವಾದ ಬೆಳೆಯನ್ನು ಬೆಳೆಯೋಕ್ಕೋಸ್ಕರ ಕ್ರಿಮಿನಾಶಕ ರಸಗೊಬ್ಬರವನ್ನು ಏನಾದರೂ ಬಳಸ್ತಾ ಇದ್ದೀರಾ? ಹಾಗಾದರೆ ಒಮ್ಮೆ ಈ ಸುದ್ದಿಯನ್ನು ನೋಡಿ. ಅನ್ನದಾತರು ನಿಜಕ್ಕೂ ಕೂಡ ಅಚ್ಚರಿ ಪಡ್ತೀರಿ. ಯಾಕೆ ಅಂತಂದರೆ ಆ ರೀತಿಯಾದಂತಹ ಒಂದು ರಿಪೋರ್ಟ್ ಈಗ ಬಯಲಾಗಿದೆ, ಬಹಿರಂಗವಾಗಿದೆ. ಅಚ್ಚರಿಯ ರಿಪೋರ್ಟನ್ನು ಬಿಚ್ಚಿಟ್ಟಿದೆ ಬಹುಶಿಸ್ತೀಯ ಅಧ್ಯಯನ ತಂಡ. ನೀವು ಬಳಸುವಂತಹ ರಸಗೊಬ್ಬರ ಮತ್ತು ಕ್ರಿಮಿನಾಶಕ ದ್ರವ್ಯದಲ್ಲಿ ಏನೆಲ್ಲ ಇದೆ ಅನ್ನುವಂತಹ ವಿಚಾರಗಳು ಈಗ ಮೆಲ್ಲಗೆ ಬೆಳಕಿಗೆ ಬರ್ತಾ ಇದೆ. ಕ್ರಿಮಿನಾಶಕ ರಸಗೊಬ್ಬರವನ್ನು ನೀವು ಬಳಸ್ತಾ ಇದ್ದೀರಾ? ಹಾಗಾದರೆ ಒಂದ್ಸಲ ವಿಚಾರವನ್ನು ನೋಡಿ. ರೈತ ಕುಲಕ್ಕೆ ಇದು ನಿಜಕ್ಕೂ ದಿಗಿಲು ಹುಟ್ಟಿಸುವಂತಹ, ಭಯ ಹುಟ್ಟಿಸುವಂತಹ, ಆತಂಕವನ್ನು ಸೃಷ್ಟಿ ಮಾಡುವಂತಹ ವಿಚಾರ ಆಗಿದೆ. ಪ್ರಪ್ರಥಮವಾಗಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಈ ತರಹದ ಸಂಶೋಧನೆ ಎನ್ನುವಂಥದ್ದಾಗಿದೆ. ಬಹುಶಿಸ್ತೀಯ ಅಧ್ಯಯನ ಟೀಮ್ ಈ ಸಂಶೋಧನೆಯನ್ನು ಮಾಡಿ ಒಂದು ರಿಪೋರ್ಟನ್ನು ಈಗ ಬಹಿರಂಗಪಡಿಸಿದೆ. ಮೊದಲ ಬಾರಿಗೆ ಈ ಸಂಶೋಧನೆ ಅನ್ನುವಂಥದ್ದಾಗಿದೆ. ಅನ್ನದಾತರ ರಕ್ತದಲ್ಲಿ ಅಪಾಯಕಾರಿ ಅಂಶ ಈಗ ಬೆಳಕಿಗೆ ಬಂದಿದೆ. ಕ್ರಿಮಿನಾಶಕ ಗೊಬ್ಬರವನ್ನು ನೀವು ಬಳಸ್ತಾ ಇದ್ದರೆ ಒಂದ್ಸಲ ವಿಚಾರವನ್ನು ನೀವು ನೋಡಲೇಬೇಕು. ಅನ್ನದಾತರ ರಕ್ತದಲ್ಲಿ ಅಪಾಯಕಾರಿ ಅಂಶ ಈಗ ಬೆಳಕಿಗೆ ಬಂದಿದೆ. ಜಮೀನಿನಲ್ಲಿ ಔಷಧ ಸಿಂಪಡಿಸುವ ಮುನ್ನ ಸ್ವಲ್ಪ ಎಚ್ಚರವನ್ನು ವಹಿಸಿ. ಮುಂಜಾಗ್ರತೆ ಇಲ್ಲದೆ ಕ್ರಿಮಿನಾಶಕ ಬಳಸುವುದೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ರಸಗೊಬ್ಬರ, ಕೀಟನಾಶಕ ಸಿಂಪಡಣೆ ಸಹಜ ಚಟುವಟಿಕೆ ವ್ಯವಸಾಯದಲ್ಲಿ. ಈ ವೇಳೆ ಮುಖಕ್ಕೆ ಮಾಸ್ಕ್ ಮತ್ತು ಕೈಗೆ ಗ್ಲೌಸ್ಗಳನ್ನು ಹಾಕಿಕೊಳ್ಳಬೇಕು. ಹೆಚ್ಚಿನ ರೈತರು ಸುರಕ್ಷತಾ ಕ್ರಮವನ್ನು ಅನುಸರಿಸೋದಿಲ್ಲ, ಸೇಫ್ಟಿಯನ್ನು ತೆಗೆದುಕೊಳ್ಳಲ್ಲ. ಇದಕ್ಕೆ ಕಿಡ್ನಿ ವೈಫಲ್ಯ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ ಅಂತ ಈಗ ಮಾಹಿತಿ ಬಂದಿದೆ. ಹಲವು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ದೇಶದ ಬೆನ್ನೆಲುಬಾಗಿರುವಂತಹ ರೈತರು. RI ಬಹುಶಿಸ್ತೀಯ ಅಧ್ಯಯನ ಘಟಕದಿಂದ ಈ ಹೇಳಿಕೆ ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿಯ KMC ಆಸ್ಪತ್ರೆಯಲ್ಲಿ ಬಹುಶಿಸ್ತೀಯ ಅಧ್ಯಯನ ಘಟಕ ಅನ್ನುವಂಥದ್ದಿದೆ. ಅವರು ಹೇಳಿರುವಂತಹ ವಿಚಾರ, ರೈತರಿಗೆ ಅನೇಕ ರೋಗ ರುಜಿನಗಳು ಬರೋದಕ್ಕೆ ಕಾರಣ ಏನು ಅಂತಂದರೆ, ನೀವು ಜಮೀನಿಗೆ ಏನು ಈ ರಸಗೊಬ್ಬರವನ್ನು ಹಾಕ್ತೀರಿ, ಕ್ರಿಮಿನಾಶಕ ರಸಗೊಬ್ಬರವನ್ನು ಹಾಕ್ತಿರಲ್ಲ, ಆ ಕ್ರಿಮಿನಾಶಕ ರಸಗೊಬ್ಬರವನ್ನು ಹಾಕುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಸೆಕ್ಯೂರಿಟಿಗಳನ್ನು ನೀವು ಹೊಂದಿರಬೇಕು, ಸೆಕ್ಯೂರ್ಡ್ ಆಗಿರಬೇಕು. ಮುಖಕ್ಕೆ ಮಾಸ್ಕ್ ಹಾಕ್ಕೊಳ್ಬೇಕು, ಕೈಗೆ ಗ್ಲೌಸ್ ಹಾಕ್ಕೊಳ್ಬೇಕು. ಆ ರೀತಿಯಾಗಿ ನೀವು ಏನು ಹಾಕದೆ ರಸಗೊಬ್ಬರವನ್ನು ಸಿಂಪಡಿಸಿದಾಗ ನಿಮಗೆ ವಿವಿಧ ಕಾಯಿಲೆಗಳು ಬರುತ್ತೆ ಅಂತ ಈಗ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯದ ರೈತರ ಗಮನಕ್ಕೆ ಒಂದಿಷ್ಟು ವಿಚಾರಗಳು ತಲುಪಬೇಕಾಗಿದೆ. ಬಹುಶಾಸ್ತ್ರೀಯ ಅಧ್ಯಯನ ಘಟಕಕ್ಕೆ ಅಚ್ಚರಿ ಮಾಹಿತಿ ಅನ್ನುವಂಥದ್ದು ರವಾನೆ ಆಗಿದೆ. ಕ್ರಿಮಿನಾಶಕ ಸಿಂಪಡಿಸಿದ 15 ದಿನದ ಬಳಿಕವೂ ಕೂಡ ಕ್ರಿಮಿನಾಶಕ ಪತ್ತೆಯಾಗುತ್ತೆ. ರೈತರ ಜೀವಕ್ಕೆ ಕುತ್ತು ಇದು ಅಂತ ಬಹುಶಾಸ್ತ್ರೀಯ ಅಧ್ಯಯನ ಘಟಕ ಹೇಳ್ತಾ ಇದೆ. ಧಾರವಾಡ ಭಾಗದಲ್ಲಿ 13 ರೈತರ ಪರೀಕ್ಷೆ ಮಾಡಿದಂತಹ ಈ ಬಹುಶಿಸ್ತೀಯ ತಂಡ, ಕ್ರಿಮಿನಾಶಕ ಸಿಂಪಡಿಸಿದಂತಹ ರೈತರ ಪರೀಕ್ಷೆ ಮಾಡಿದಂತಹ ಟೀಮ್, ಆಗ ಅವರಿಗೆ ಈ ವಿಚಾರ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ.
ಕ್ರಿಮಿನಾಶಕ ಸಿಂಪಡಿಸಿದಂತಹ 15 ದಿನದೊಳಗೆ ರಕ್ತದ ಪರೀಕ್ಷೆಯನ್ನು ಮಾಡಿದ್ದಾರೆ. ಆದರೆ ಬಹುಶಾಸ್ತ್ರೀಯ ಅಧ್ಯಯನ ಘಟಕಕ್ಕೆ ಅಚ್ಚರಿ ಮಾಹಿತಿ ಅನ್ನುವಂಥದ್ದು ಸಿಕ್ಕಿದೆ. ಏನು ಅಂತಂದರೆ ಆ ಒಂದು ರಸಗೊಬ್ಬರ ನಿಮ್ಮ ಕೈಗೆ ತಾಕಿ ನಿಮ್ಮ ಶ್ವಾಸಕೋಶದಲ್ಲಿ ಸೇರಿ ಹಲವಾರು ಕಾಯಿಲೆಗಳನ್ನು ತಂದು ಕೊಡುವಂಥದ್ದಾಗುತ್ತೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕೃಷ್ಣ ಡೆಸ್ಕಿಂದ ಲೈವಲ್ಲಿದ್ದಾರೆ. ಕೃಷ್ಣ ಅವರನ್ನು ಕೇಳ್ತಾ ಹೋಗ್ತೀನಿ. ಕೃಷ್ಣ ಅವರೇ, ಏನಿದು ಅಂದರೆ ರೈತರ ರಕ್ತದಲ್ಲಿ ಈ ರೀತಿಯಾದಂತಹ ಅಚ್ಚರಿಯ ರಿಪೋರ್ಟ್ಗಳು ಹೊರಬಿದ್ದಿದೆ ಈಗ ಬಹುಶಾಸ್ತ್ರೀಯ ಅಧ್ಯಯನದಿಂದ. ಏನು ಹೇಳ್ತೀರಿ ಈ ವರದಿ ಬಗ್ಗೆ? ಎಸ್, ಹೌದು ಶ್ರೀನಿವಾಸ್ ವೈದ್ಯ. ಏನಂತಂದರೆ ಈ ನಾಡಿನ, ಈ ರಾಜ್ಯದ, ಈ ದೇಶದ, ನಿಮ್ಮೆಲ್ಲರ ಹೊಟ್ಟೆಗೆ ಅನ್ನ ಹಾಕುವಂಥ ರೈತ ಇವತ್ತು ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳ್ಬೋದು. ಈ ವರ್ಷ ಸರಿಯಾಗಿ ವಾಡಿಕೆಯಂತೆ ಸರಿಯಾಗಿ ಮಳೆ ಬಾರದ ಕಾರಣದಿಂದಾಗಿ ರೈತನ ಬೆಳೆ ಕೂಡ ಹಾನಿಯಾಗಿದೆ. ಇದರಿಂದ ನಮಗೆ ಪರಿಹಾರವಾದರೂ ಕೊಡಿ ಅಂತೇಳಿ ಸರ್ಕಾರಕ್ಕೆ ಈ ರಾಜ್ಯದ ಅನ್ನದಾತರು ಗೋಗರಿತಾ ಇದ್ದಾರೆ, ವಿನಂತಿ ಮಾಡ್ಕೊತಾ ಇದ್ದಾರೆ. ಸರ್, ನಮಗೆ ಈ ವರ್ಷ ಬರಬೇಕಂತ ಮಳೆ ಬಂದಿಲ್ಲ, ಒಣ ಭೂಮಿಯಲ್ಲೇ ನಾವು ಬೀಜ ಬಿತ್ತಿದ್ದೀವಿ, ಆ ಬೀಜ ಕೂಡ ಮೊಳಕೆ ಹೊಡೆದಿಲ್ಲ. ಇದರಿಂದ ತುಂಬ ಸಂಕಷ್ಟಕ್ಕೀಡಾಗ್ತಾ ಇದ್ದೀವಿ. ನಮಗೆ ಒಂದು ಕೃಷಿ ಕೇಂದ್ರದಲ್ಲಿ ಬಿತ್ತನೆ ಬೀಜಗಳು ಕೂಡ ಸಿಗ್ತಾ ಇಲ್ಲ, ರಸಗೊಬ್ಬರ ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ರೀತಿ ಸರ್ಕಾರದ ಮುಂದೆ ಈ ರಾಜ್ಯದ ರೈತರು ಕಣ್ಣೀರಾಗ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಕೂಡ ಸ್ಪಂದನೆ ನೀಡ್ತಾ ಇಲ್ಲ. ಇದು ಒಂದು ರೀತಿ ಸಂಕಷ್ಟ. ಅಂದರೆ ಈ ಸಂಕಷ್ಟ ಕೂಡ ಒಂದೆಡೆ ಆದರೆ, ಮತ್ತೊಂದು ಅಂದರೆ ಈ ನಿಮ್ಮೆಲ್ಲರ ಹೊಟ್ಟೆಗೆ ಅನ್ನ ಹಾಕುವಂಥ ರೈತನ ಜೀವಕ್ಕೆ ಇವತ್ತಿನ ದಿನ ಒಂದು ದೊಡ್ಡ ಕುತ್ತು ಬಂದೊದಗಿದೆ ಅಂತ ಹೇಳ್ಬೋದು. ಈ ಮಾಹಿತಿ ಅಂದರೆ ಈ ಅಚ್ಚರಿ ಮಾಹಿತಿ ಧಾರವಾಡದ ಅಂದರೆ ಉತ್ತರ ಕರ್ನಾಟಕದ ಸಂಜೀವಿನಿ ಅಂತೇಳಿ ಫೇಮಸ್ ಆಗಿರುವಂಥ ಒಂದು KMC ಆಸ್ಪತ್ರೆಯನ್ನು ಒಂದು ತಂಡವನ್ನು ರಚನೆ ಮಾಡುತ್ತೆ. ರೈತರ ಒಂದು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ KMC ತನ್ನದೇ ಆದ ಒಂದು 7 ರಿಂದ 8 ಜನರ ಒಂದು ತಂಡವನ್ನು ರೆಡಿ ಮಾಡುತ್ತೆ. ಧಾರವಾಡ ಭಾಗದ ಬರೋಬ್ಬರಿ 13 ಜನ ರೈತರನ್ನು ಒಂದು ಪರೀಕ್ಷೆಗೆ ಒಳಪಡಿಸ್ತಾರೆ. ಎಂಥ ರೈತರನ್ನ? ಮನೆಯಲ್ಲಿ ಕುಳಿತಿರುವಂಥ ರೈತರನ್ನಲ್ಲ, ಯಾರು ಈ ಒಂದು ರಸಗೊಬ್ಬರ ಆಮೇಲೆ ಕ್ರಿಮಿನಾಶಕವನ್ನು ಬೆಳೆಗಳಿಗೆ ಸಿಂಪರಣೆ ಮಾಡಿರ್ತಾರಲ್ಲ ಅಂಥ ರೈತರನ್ನು 15 ಅಂದರೆ ಹೊಲ ಗದ್ದೆಗಳಿಗೆ ಬೆಳೆಗಳಿಗೆ ಕ್ರಿಮಿನಾಶಕ ಸಿಂಪರಣೆ ಮಾಡಿದ 15 ದಿನಗಳೊಳಗಾಗಿ ಆ ರೈತರನ್ನು ಒಂದು ಪರೀಕ್ಷೆಗೆ ಒಳಪಡಿಸ್ತಾರೆ. ಪರೀಕ್ಷೆಗೆ ಒಳಪಡಿಸಿದ ಮತ್ತೆ 15 ದಿನಗಳ ಬಳಿಕ ಆ ಒಂದು ವರದಿಯನ್ನು ಸಂಗ್ರಹಿಸಿದ ವರದಿಯಲ್ಲಿ ದೊಡ್ಡ ಅಚ್ಚರಿ ಅಂದರೆ ಇಡೀ ರೈತ ಕುಲವೇ ದಿಗಿಲು ಬಡಿಯುವಂಥ, ರೈತ ಕುಲಕ್ಕೆ ಹೃದಯಘಾತವಾಗುವಂಥ ಒಂದು ಅಚ್ಚರಿ ಮಾಹಿತಿ ಹೊರಬೀಳುತ್ತೆ. ಅದೇನಂತಂದರೆ ಅನ್ನದಾತರ ರಕ್ತದ ಕಣಗಳಲ್ಲಿ ಒಂದು ಕ್ರಿಮಿನಾಶಕದ ಅಂಶಗಳು ಪತ್ತೆಯಾಗಿವೆ. ಇದರಿಂದ ರಾಜ್ಯದ ರೈತನಿಗಾಗಲಿ ದೇಶದ ರೈತನಿಗಾಗಲಿ ಅವರ ಜೀವಕ್ಕೆ ಒಂದು ಸಂಕಷ್ಟ, ಕಟ್ಟಿಟ್ಟ ಬುತ್ತಿ, ಜೀವಕ್ಕೆ ಅಪಾಯ ಇದೆ ಅನ್ನುವಂಥ ಒಂದು ದೊಡ್ಡ ಮಾಹಿತಿಯನ್ನೇ ಹೊರಹಾಕ್ತಾರೆ. ಇದು ಹೇಗೆ ಬಂತು, ಇದು ಯಾಕೆ ಅನ್ನೋದನ್ನು ಇದು ಮಾಡೋದಾದರೆ, ಇವತ್ತಿನ ದಿನ ನಾವು ನಮ್ಮ ಒಂದು ರೈತರು ಅಂದರೆ ಆಧುನಿಕ ರೈತರು ಅನ್ನೋದಕ್ಕಿಂತ ಆಧುನಿಕ ರೈತರು ಏನು ಮಾಡ್ತಾ ಇದ್ದಾರೆ, ಸಾವಯವ ಅಂದರೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಬದಿಗೊತ್ತಿ ರಸಗೊಬ್ಬರ ಮತ್ತು ಕ್ರಿಮಿನಾಶಕದ ಒಂದು ಮೊರೆ ಹೋಗ್ತಾ ಇದ್ದಾರೆ. ಯಾಕೆ? ಫಲವತ್ತತೆ ಭೂಮಿ ಇದೆ, ಎಲ್ಲವೂ ಇದೆ, ಆದರೆ ವೇಗವಾಗಿ ಒಂದು ಬೆಳೆಗಳನ್ನು ಬೆಳಿಬೇಕು, ಅದರಿಂದ ಒಂದು ಫಸಲನ್ನು ವೇಗವಾಗಿ ತಗೋಬೇಕು, ವೇಗವಾಗಿ ಆದಾಯವನ್ನು ಗಳಿಕೆ ಮಾಡಬೇಕನ್ನುವಂಥ ಒಂದು ಫಾರ್ಮುಲಾ, ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರೇನು ಮಾಡ್ತಾ ಇದ್ದಾರೆ, ಈ ಒಂದು ಆಧುನಿಕ ರಸಗೊಬ್ಬರ ಮತ್ತು ಕ್ರಿಮಿನಾಶಕದ ಮೊರೆ ಹೋಗ್ತಾ ಇದ್ದಾರೆ. ಇದರಿಂದ ರೈತನ ಜೀವಕ್ಕಷ್ಟೇ ಅಲ್ಲ, ಅದನ್ನು ರೈತ ಬೆಳೆದಂಥ ಬೆಳೆಯನ್ನು ಸೇವಿಸುವಂಥ ಪ್ರತಿಯೊಬ್ಬರಿಗೂ ಕೂಡ, ಅವರ ಪ್ರತಿಯೊಬ್ಬರ ಜೀವಕ್ಕೂ ಕೂಡ ತೊಂದರೆ ಇದೆ ಅನ್ನುವಂಥ ಮಾಹಿತಿ ಒಂದು ಹುಬ್ಬಳ್ಳಿಯ ಆಸ್ಪತ್ರೆಯ ತಂಡದಿಂದ ಬಹಿರಂಗವಾಗಿದೆ. ಇದಕ್ಕೂ ಕೂಡ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಕಳಕಳಿಯನ್ನು ವ್ಯಕ್ತಪಡಿಸಿದೆ. ದಯವಿಟ್ಟು ರೈತರು ಯಾವುದೇ ರೀತಿ ಕ್ರಿಮಿನಾಶಕವಾಗಿರ್ಬೋದು ಅಥವಾ ರಸಗೊಬ್ಬರವನ್ನಾಗಿರ್ಬೋದು ಆದಷ್ಟು ಕಡಿಮೆ ಬಳಸುವುದಾದರೆ ನಿಮಗೆ ಮುನ್ನೆಚ್ಚರಿಕೆ ಅಥವಾ ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡಬೇಕು ಅಂತಂದರೆ ಮುಖಗವಸುಗಳನ್ನು ಧರಿಸಿರಿ, ಮಾಸ್ಕ್ಗಳನ್ನು ಪಡೆಯಿರಿ, ಆಮೇಲೆ ಸಂಬಂಧಪಟ್ಟಂಥ ಒಂದು ಕೃಷಿ ಇಲಾಖೆ ಅಥವಾ ಅಧಿಕಾರಿಗಳಿಗೆ ಭೇಟಿ ನೀಡಿ ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿಸಿರಿ. ಆ ಒಂದು ಕ್ರಿಮಿನಾಶಕ ರಸಗೊಬ್ಬರಗಳನ್ನು ಬಳಸುವುದಕ್ಕೂ ಮುಂಚೆ ಒಂದು ಅಧಿಕಾರಿಗಳ ಹತ್ರ ಸಲಹೆಯನ್ನು ಪಡೆದು ನೀವು ರಕ್ಷಣಾ ಕವಚಗಳನ್ನು ಮತ್ತು ಕೈಗವಸುಗಳನ್ನು ಮಾಸ್ಕ್ಗಳನ್ನು ಬಳಸಿಯೇ ನಿಮ್ಮ ಹೊಲ ಗದ್ದೆಗಳಿಗೆ ಈ ಒಂದು ಕ್ರಿಮಿನಾಶಕವನ್ನು ಬಳಸಿ ಆದಷ್ಟು ನೀವು ಆರೋಗ್ಯವಾಗಿರಿ. ಈ ದೇಶಕ್ಕೆ ಅನ್ನ ಹಾಕುವ ನೀವು ಕೂಡ ಆರೋಗ್ಯವಾಗಿರಬೇಕು ಅಂತೇಳಿ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ಶ್ರೀನಿವಾಸ್ ವೈದ್ಯ. ಓಕೆ, ಧನ್ಯವಾದಗಳು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು.